ನೋಡ್ರಿ ನಿನ್ನೆ ಅವರು ಇದಕ್ಕೆ ಸಂಬಂಧಿಸಿದಂಥ ಏನು JPC ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಚೇರ್ಮನ್ರು ಅದರ ಹೇಳಿದ್ದಾರೆ. ಅದರ ಪರಿಶೀಲನೆ, ಯಾಕಂದ್ರೆ ಮೊದಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಹ್ಯಾಸ್ ಟು ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಸ್ಪೀಕರ್. ಆ ಸ್ಪೀಕರ್ ಅವ್ರಿಗೆ ಅದನ್ನು ಕೊಟ್ಟ ನಂತರ ಅದು ನಮ್ಮ ಕಡೆ ಬರ್ತದೆ, ಅಂದ್ರೆ ಸರ್ಕಾರದ ಕಡೆ. ನಮ್ಮ ಕಡೆ ಮೀನ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅಂತಲ್ಲ, ಸರ್ಕಾರದ ಕಡೆ ಬರ್ತದೆ. ಸರ್ಕಾರ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತದೆ. ಪರಿಶೀಲನೆ ಮಾಡಿದ ನಂತರ ಮುಂದಿನ ತೀರ್ಮಾನ ಆಗ್ತವೆ. ಸೊ ಹೀಗಾಗಿ ಅವ್ರು ಹೇಳಿದ್ರ ಬಗ್ಗೆ ನನ್ನ ಕಾಂಟ್ರಡಿಕ್ಷನ್ ಅಂತ ನಂದೇನಿಲ್ಲ. ಆದರೆ ಗೌರ್ಮೆಂಟ್ ಈ ಎಲ್ಲ ರಿಪೋರ್ಟ್ಗಳು ಬಂದ ನಂತರ ಸಂಪೂರ್ಣವಾಗಿ ಆ ರಿಪೋರ್ಟ್ದಲ್ಲಿ ಫೀಡ್ಬ್ಯಾಕ್ಗಳು, ಯಾಕಂದರೆ ಇಟ್ ಇಸ್ ಎ ವೈಡರ್ ಕನ್ಸಲ್ಟೇಷನ್ದಲ್ಲಿ ನಾವು ಇದ್ದೀವಿ. ಈಗ ಆ ವೈಡರ್ ಕನ್ಸಲ್ಟೇಷನ್ ಆದ ನಂತರ ನಾವು ಮುಂದಿನ ಹೇಳ್ತೀವಿ. I can't tell it now because I am not authority on that. Based on the report and ರಿಪೋರ್ಟ್ ಅವರು ಈಗ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ರಾಜ್ಯಗಳ ಜೊತೆಗೆ, ರಾಜ್ಯ ಸರ್ಕಾರದ ಜೊತೆಗೆ. ಬಟ್ ಒನ್ ಥಿಂಗ್ ನಾನು ಹೇಳೋದು, ಒನ್ ಇಲೆಕ್ಷನ್ ಒನ್ ನೇಷನ್ ಬಗ್ಗೆ ಫೆಡ್ರಲ್ ಸ್ಟ್ರಕ್ಚರ್ ಹಾಳಾಗ್ತದೆ, ಈ ರೀತಿ ಎಲ್ಲ ಏನು ಹೇಳ್ತಾ ಇದ್ದಲ್ಲ, ಇದು ಯಾವುದಕ್ಕೂ ಅರ್ಥ ಇರಲಾರಂಥ ಸಂಗತಿ. ಯಾವುದೇ ಒಂದೇ ಒಂದು ಸಂಗತಿಯನ್ನು, ರಾಜ್ಯದಲ್ಲಿದ್ದಂಥ ಅಧಿಕಾರವನ್ನು ಕೇಂದ್ರ ಕಸಗೊಂಡ್ರೆ ಆದರೂ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ. ಇದರೊಳಗಿರುವಂಥ ಪ್ರಾವಿಷನ್ ಏನು, ರಾಜ್ಯಕ್ಕೆ ಏನು ಸಂವಿಧಾನದತ್ತವಾದಂಥ ಅಧಿಕಾರಗಳು ಅವು ರಾಜ್ಯಕ್ಕೆ ಇರ್ತಾವೆ. ರಾಜ್ಯದಿಂದ ಯಾವುದೋ ಒಂದು, ನಾವು ಉದಾಹರಣೆಗೆ ಎಜುಕೇಷನ್ ಇದೆ ಕನ್ಕರೆಂಟ್ ಸಬ್ಜೆಕ್ಟ್, ಲ್ಯಾಂಡ್ ಇದೆ ಸ್ಟೇಟ್ ಸಬ್ಜೆಕ್ಟ್, ಇದನ್ನು ನಾವು ತಗೊಂಡ್ವಿ ಅಂತ ತಿಳ್ಕೊರಪ್ಪ, ದೆನ್ ಇಟ್ ವಿಲ್ ಬಿಕಮ್ ವೈಲೇಷನ್. ವಿ ಆರ್ ನಾಟ್ ಟೇಕಿಂಗ್ ಎನಿ ಐಯೋಟ್ ಆಫ್ ಪವರ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್. ಮತ್ತು ಇನ್ನೊಂದು, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಭಾಳ ಹಾಸ್ಯಾಸ್ಪದವಾದಂಥ ಆರ್ಗ್ಯುಮೆಂಟ್. ರಾಹುಲ್ ಗಾಂಧಿ ಇದ್ದಿದ್ದರಿಂದ ಕಾಂಗ್ರೆಸ್ ಸ್ಥಿತಿ ಹಂಗೆ ಆಗ್ಯದ. ಯಾಕಂದ್ರೆ ಅವ್ರು ಹಂಗೆ ಮಾತಾಡ್ಕೋದಿರ್ತಾರೆ, ಉಳಿದವ್ರು ಸ್ವಲ್ಪ ಲಾಜಿಕಲಿ ಮಾತಾಡಿದ್ರೆ ಅಂದಲ್ಲಿ ಅವ್ರು ದೂರ ಮಾಡ್ತಾರೆ. ಅನೇಕರ ರೀತಿ ಉದಾಹರಣೆ ಅವ, ನಾವು ಹೆಸರು ಹೇಳಿದ್ರೆ ಮಾತಾಡಿ ದೂರ ಮಾಡ್ತಾರೆ ಅವರು. ಲಾಜಿಕಲಿ ಮಾತಾಡ್ಬಾರ್ದು. ರಾಹುಲ್ ಗಾಂಧಿ ಮಾತಾಡ್ದಂಗೆ ಮಾತಾಡ್ಬೇಕು, ಎಲ್ಲರಿಗೂ ಕಂಡೀಷನ್. ನಾ ಮಾತಾಡ್ದಂಗೆ ನೀವು ಮಾತಾಡ್ಬೇಕು. ನೀವು ಸ್ವಲ್ಪ ಏನಾರ ನಿಮ್ಮ ಮೈಂಡ್ ಉಪಯೋಗ ಮಾಡಿ, ಬುದ್ಧಿ ಉಪಯೋಗ ಮಾಡಿ ಮಾತಾಡಿದರೆ ನಿಮ್ಮ ಮೇಲೆ ಆ್ಯಕ್ಷನ್ ಅದು. ಯಾಕಂದ್ರೆ ದೂರ ಸರಿಸ್ಬಿಡ್ತಾರೆ, ನಾವು ಕಾಣೋದೇ ಇಲ್ಲ ಅಲ್ಲಿ ನಿಮಗೆ. ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಗೆ ಅನುಕೂಲ ಆಗ್ತದಂತೆ. ಅಂದರೆ ನೀವು ಕಾಯಂ ಹಿಂಗೆ ಇರ್ಬೇಕಂತ ತೀರ್ಮಾನ ಮಾಡಿರಿ ಹಂಗಾರೆ ನೀವು. ಅಂದರೆ ನೀವು ಉದ್ಧಾರ ಆಗಬಾರ್ದು ಅಂತ ತೀರ್ಮಾನ ಮಾಡಿರಿ ನೀವು. ಬಿ ಜೆ ಪಿ ಎಲ್ಲ ಕಡೆ ಸ್ಟ್ರಾಂಗ್ ಅದ, ಅವ್ರಿಗೆ ಅನುಕೂಲ ಆಗ್ತದೆ. ನ್ಯಾಷನಲ್ ಇಲೆಕ್ಷನ್ ಬಂದಾಗ ಅವ್ರಿಗೆ ಅನುಕೂಲ ಆಗ್ತದೆ. ನೀವು ಅನುಕೂಲ ಆಗೋಂಗೆ ಮಾಡಿರಲ್ಲ, ರಾಹುಲ್ ಗಾಂಧಿ ನೆತ್ತರ್ತದೆ. ನಾವೇನು ಬೇಡ ಅಂದಿಲ್ಲ. ಪಾರ್ಟಿ ಕಟ್ಟೋದು ಪಾರ್ಟಿಯವ್ರ ಕೆಲಸ. ಸಂವಿಧಾನದಲ್ಲಿ ಬದಲಾವಣೆ ಮಾಡಿದ್ದೆ, ಮತ್ತು ಇದು ಮೊದಲೇ ಸರ್ತಿ ಆಗ್ತಾ ಇದೇನೋ. ಆಲ್ಮೋಸ್ಟ್ ನೆಹರು ಆರಂಭಿಸಿದಂಥ ಇತರ ಪೊಲಿಟಿಕಲ್ ಪಾರ್ಟಿ ಮತ್ತು ಇತರ ಪೊಲಿಟಿಕಲ್ ಅಫಿಲಿಯೇಷನ್ ಇದ್ದಂಥ ರಾಜ್ಯ ಸರ್ಕಾರಗಳ ಬಗ್ಗೆ ನೆಹರೂದೇನೊಂದು ಅಸಹಿಷ್ಣುತೆ, ಪಂಡಿತ್ ನೆಹರು ಅವ್ರದ್ದು ಶುರು ಆಯಿತು. ಅದನ್ನು ಇಂದಿರಾ ಗಾಂಧಿ ತೀವ್ರವಾಗಿ ಬೆಳೆಸಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಮನಬಂದಂತೆ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಇಲ್ಲಿ ಕೂತಿರುವಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ತಂದೆಯವರಾದಂಥ ಹಿರಿಯರಾದಂಥ SR ಬೊಮ್ಮಾಯಿ ಅವರ ಕೇಸ್ದಲ್ಲಿ 9 ಜನರ ಜಡ್ಜ್ಮೆಂಟ್ ಏನು ಬಂತು, ಅದಾದ ನಂತರ ಇವರು ನಿಲ್ಲಿಸಾರದ. ಇಲ್ಲಾಂದರೆ ಇವರು ತೆಗೆದಾಕ್ತಿದ್ದರೆ ತಮ್ಮ ಮನಸ್ಸಿಗೆ ಬಂದಾಗ ಚುನಾವಣೆ ಮಾಡ್ತಾರೆ. ಆಲ್ಮೋಸ್ಟ್ ಅಪ್ ಟು 1967 ಬೈ ಆ್ಯಂಡ್ ಲಾರ್ಜ್, ಸ್ವಲ್ಪ ಪ್ರಮಾಣ ಕಮ್ಮಿ ಆದರೂ ಸಹಿತ 1971 ತನಕ ಟುಗೆದರ್ ಚುನಾವಣೆ ಆಗ್ತಾಯಿತ್ತು. ಹೀಗಾಗಿ ಇದರೊಳಗೇನು ನಮ್ಮದು ಹೋಗ್ಬಿಡ್ತದೆ. ನಾವು ಬಿ ಜೆ ಪಿ ಸರ್ಕಾರ ಎಲ್ಲ ಕಡೆ ಇದೆ, ಬಿ ಜೆ ಪಿ ನ್ಯಾಷನಲ್ ಪ್ರೆಸೆನ್ಸ್ ಇದೆ. ನಿಮ್ಮ ನ್ಯಾಷನಲ್ ಪ್ರೆಸೆನ್ಸ್ ಇಲ್ಲ ಅಂದರೆ ಅದಕ್ಕೆ ಮೋದಿ ತಪ್ಪದು. ನ್ಯಾಷನಲ್ ಪ್ರೆಸೆನ್ಸ್ ಇಲ್ಲ ಅಂದರೆ ಮೋದಿ ಸಾಹೇಬರದು ಅಥವಾ ಅಮಿತ್ ಶಾ ಅವ್ರದ್ದು ಅಥವಾ ರಾಜನಾಥ್ ಸಿಂಗ್ ಅವ್ರದ್ದು ಅವ್ರ ತಪ್ಪ, ಅಥವಾ ನಿಮ್ಮ ರಾಹುಲ್ ಗಾಂಧಿ ತಪ್ಪ. ಚೈಲ್ಡಿಶ್ ಆಗಿ ಮಾತಾಡ್ತಾರೆ ಮತ್ತು ಅವ್ರಿಗೆಲ್ಲರಿಗೂ ಹಂಗೆ ಇನ್ಸ್ಟ್ರಕ್ಷನ್ ಅದ, ನೀವು ಚೈಲ್ಡಿಶ್ ಆಗಿ ಮಾತಾಡ್ಬೇಕು. ಹೀಗಾಗಿ ಇಲ್ಲಿ ಒಬ್ಬೊಬ್ಬರು ಮಂತ್ರಿಗಳಿದ್ದಾರಲ್ಲ, ಏನೇನೋ ಅವ್ರ ರಾಜ್ಯ ಅಧ್ಯಕ್ಷರು ಬಂದಾರಲ್ಲ ಹೊಸಬ್ರು, ಏನೇನು ಮಾತಾಡ್ತಾರೆ ನೋಡ್ರಿ, ಅವ್ರು ಏನು ಮಾತಾಡ್ತಾರೆ ಅಂತ ಖಬರೇ ಇರೋದಿಲ್ಲ ಅವರಿಗೆ.